ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ ಆಗಿ ಶ್ರೀರಾಮನವಮಿ ಹಬ್ಬಕ್ಕೆ ಹೆಸರುಬೇಳೆ ಮಜ್ಜಿಗೆ ಪಾನಕ ಎಲ್ಲ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಏನು ಬರಲ್ಲ ಅಂತೇನಿಲ್ಲ, ಎಲ್ರಿಗೂ ಬರುತ್ತೆ. ಆದರೆ ನಾನಿವತ್ತು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಈಗ ನೋಡಿ, ನಾನು ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಈಗ ಅದನ್ನು ಆ ಹಣ್ಣನ್ನು ಫುಲ್ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆ ಎಲ್ಲ ಎರ್ಕೊಬೇಕು. ಮಧ್ಯ ಬೀಜ ಎಲ್ಲ ಇರುತ್ತೆ, ಆ ಬೀಜ ಎಲ್ಲ ತೆಗಿಬೇಕು. ನಾನು ಹೆಸರುಬೇಳೆನೂ ಕೂಡ ನೆನೆಸಿ ಫಸ್ಟೇ ಇಟ್ಟಿದ್ದೀನಿ. ಫಸ್ಟೇ ಏನಪ್ಪ ಅಂತಂದರೆ ಹೆಸರುಬೇಳೆ ನೆನೆಸಿರ್ಬೇಕು. ಆಮೇಲೆ ಅಲ್ಲಿ ಏಲಕ್ಕಿನೂ ಕೂಡ ಕುಟ್ಟಿ ಇಟ್ಕೊಂಡಿದ್ದೀನಿ ಪಾನಕಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿದೆ ಕರ್ಬೂಜ ಹಣ್ಣು. ಇದನ್ನ ಇವಾಗ ನಾನು ಎರ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಬೆಲ್ಲನ ಪುಡಿಗಳು ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಬೇಗ ಬೇಗ ಕರಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ಕರಗೋದಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ಏಲಕ್ಕಿನೂ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಈಗ ಅದು ಕರಗಲಿ ಅಂತ ಹೇಳ್ಬಿಟ್ಟು ನಾನು ಎತ್ತಿಟ್ಕೊಂಡ್ಬಿಟ್ಟು ಅಷ್ಟರಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಮೊಸರು ಫುಲ್ ಅರ್ಧ ಲೀಟ್ರ್ ಮೊಸರನ್ನು ಹಾಕ್ಕೊಂಡು ಮಜ್ಜಿಗೆನ ಕಡ್ಕೊತೀನಿ. ನೋಡಿ, ಅಷ್ಟರಲ್ಲಿ ನಾನು ಕರ್ಬೂಜ ಹಣ್ಣನ್ನು ಗ್ರೈಂಡ್ ಮಾಡ್ಕೊಂಬಂದು ಅಷ್ಟರಲ್ಲಿ ನಾನು ಇವಾಗ ಈಗ ಬೆಲ್ಲ ಕರಗೋದಕ್ಕೆ ಅಂತ ಹೇಳಿ ಇಟ್ಟಿದ್ನಲ್ಲ, ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ, ನೀರು ಇಷ್ಟು ಹಾಕ್ಕೊಬೇಕಾಗುತ್ತೆ. ಒಂದು ದಬ್ರಿ ಆಗೋಷ್ಟು ನಾನು ಹಾಕಿದ್ದೀನಿ ಬೆಲ್ಲ. ನೀವು ಬೇಕಿದ್ರೆ ಇನ್ನು ಅರ್ಧ ಮಾಡ್ಕೊಳ್ಬೋದು, ಅರ್ಧ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲ ಒಂದು ಹಣ್ಣನ್ನು ಕೂಡ ಹಾಕ್ಕೊಂಡ್ರೂ ಕೂಡ ನಾನು ಪಾನಕ ಮಾಡಿರೋದು ಜ್ಯೂಸ್ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಪಾನಕ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತರಿತರಿಯಾಗಿ ಮೇಲೆ ಹಣ್ಣೆಲ್ಲ ಈ ಥರ ಕಾಣಿಸ್ತಾ ಇರಬೇಕು, ಅವಾಗೆ ಒಂಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಹೆಸರುಬೇಳೆನ ತೊಳೆದು ಇಟ್ಟಿದ್ದೀನಿ. ಅದಕ್ಕೆ ಮಜ್ಜಿಗೆಗೆ ಇವಾಗ ನಾನು ಶುಂಠಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1-2-3 ಹೆಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಮೊಸರನ್ನು ಕೂಡ ಕಡ್ಕೊಂಡ್ಬಿಡ್ತೀನಿ. ತುಂಬ ಈಸಿ ಕೂಡ, ತುಂಬ ಬೇಗನೂ ಮಾಡ್ಕೊಳ್ಬೋದು. ಮಜ್ಜಿಗೆ ಪಾನಕ ಹೆಸರುಬೇಳೆ ಅಂತಂದ್ರೆ ತುಂಬ ಬೇಗ ಆಗುತ್ತೆ ನೋಡಿ. ಇವಾಗ ನಾನು ಹೆಸರುಬೇಳೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮಾಗಿ ಉಪ್ಪು ಹಾಕ್ಕೋಬೇಕು. ಮಜ್ಜಿಗೆಗೂ ಕೂಡ ಅಷ್ಟೇ ಮೀಡಿಯಮಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಫಸ್ಟೇನೆ. ನೋಡ್ತಾ ಇದ್ರಲ್ಲ, ಈಗ ಇದಕ್ಕೆ ಮಜ್ಜಿಗೆಗೆ ನೀರು ಕೂಡ ಹಾಕೊಬೇಕು. ಅಷ್ಟರಲ್ಲಿ ನಾನು ಇವಾಗ ಗ್ರೈಂಡ್ ಮಾಡ್ಕೊಂಬಂದಿದ್ನಲ್ವಾ, ಮತ್ತು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ನೀಟಾಗಿ ಸೋಸ್ಕೋತೀನಿ ನೋಡಿ. ಹೀಗೆ ಸೋಸ್ಕೊಂಡ್ಬಿಡ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಖಾರನೂ ಅಷ್ಟೇ ನಾನು 2 ಹಾಕಿದ್ದೀನಿ ಮೆಣಸಿನ್ಕಾಯಿ. ನೀವು ಬೇಕಿದ್ರೆ 1 ಆದರೂ ಹಾಕ್ಕೊಳ್ಳಿ, 2 ಆದರೂ ಹಾಕ್ಕೊಳ್ಳಿ, ನೋಡ್ಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು. ನಾನು ಸ್ವಲ್ಪ ಮೀಡಿಯಮಾಗಿ ಖಾರನೇ ಇದೆ, ಹಂಗಾಗಿ ಆ ಥರ ಹಾಕ್ಕೊಂಡಿದ್ದೀನಿ. ಮಸಾಲ ಮಜ್ಜಿಗೆ ನಾನು ಒಗ್ಗರಣೆ ಎಲ್ಲ ಏನು ಹಾಕೋದಿಲ್ಲ. ನೀವು ಬೇಕಿದ್ರೆ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ನಾನು ಮಸಾಲ ಮಜ್ಜಿಗೆನೇ ಮಾಡ್ತಾಯಿದ್ದೀನಿ. ನಾನು ಒಗ್ಗರಣೆ ಮಜ್ಜಿಗೆ ಆ ಥರ ಮಾಡಿಲ್ಲ, ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಮಜ್ಜಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಂಡು ಕುಡೀರಿ ನೀವು ಕೂಡ ನೋಡಿ. ತೀರಾ ತೆಳುವಾಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಮಜ್ಜಿಗೆ ಅಂತೂ ಮೀಡಿಯಮ್ ಆಗಿ ಇರಬೇಕು. ಇವಾಗ ನೋಡಿ, ಪಾನಕನೂ ರೆಡಿ ಆಯಿತು, ಮಜ್ಜಿಗೆನೂ ರೆಡಿ ಆಯಿತು. ಈಗ ಹೆಸರುಬೇಳೆನ ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ಸೌತೆಕಾಯಿನ ಹಚ್ಚಿ ಹಾಕ್ಕೊಂಡ್ಬಿಡ್ತೀನಿ. ಸಣ್ಣದಾಗಿ ಸೌತೆಕಾಯಿ ಹಚ್ಚಿ ಹಾಕೋತೀನಿ ನಾನು. ನಿಂಬೆಹಣ್ಣು ರಸನೂ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನು ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು. ನಾನು ಕ್ಯಾರೆಟ್ ತುರಿ ಎಲ್ಲ ಏನು ಹಾಕಿಲ್ಲ, ನಾನು ಸೌತೆಕಾಯಿನೇ ಹಚ್ಚಿ ಹಾಕ್ಕೊಳ್ತೀನಿ. ನಿಂಬೆಹಣ್ಣು ರಸನೂ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ನಲ್ಲ, ನಿಂಬೆಹಣ್ಣು ರಸ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಸೌತೆಕಾಯಿ ಚಿಕ್ಕ ಚಿಕ್ಕದು 2 ಸೌತೆಕಾಯಿನ ಹಚ್ಚಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಇದಕ್ಕೆ ಇವಾಗ ನಾನು ಕಾಯಿ ತುರಿನೂ ಕೂಡ ಸ್ವಲ್ಪ ಸೇರಿಸ್ಕೊತೀನಿ. ಅರ್ಧ ಬೌಲಷ್ಟು ಕಾಯಿ ತುರಿನ ಹಾಕ್ಕೊಳ್ತೀನಿ. ಹಸಿ ಕಾಯಿ ತುರಿ ಅಂದರೆ ಫ್ರೆಶ್ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಯಿ ತುರಿ ಹಾಕೋದ್ರಿಂದ. ಕಾಯಿ ತುರಿನೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಹಾಕ್ಕೊಂಡು ಎಲ್ಲವನ್ನು ತಿರುಗಿಸ್ಕೊಳ್ತೀನಿ. ಹಸಿರು ಮೆಣಸಿನ್ಕಾಯಿನೂ ಕೂಡ ಫಸ್ಟೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ಆಗಿಲ್ಲ, ಮಿಸ್ ಆಗಿದೆ. ಹಾಗಾಗಿ ಫಸ್ಟೇ ನಾನೇ ಬಾಯಲ್ಲೇ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಹಸಿರು ಮೆಣಸಿನ್ಕಾಯಿನ ಹಾಕೋರು ಹಾಕ್ಬೋದು, ಇಲ್ಲಾಂದರೆ ಪೆಪ್ಪರ್ ಪೌಡರ್ನು ಕೂಡ ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ಬಾಯಿಗೆ ಹಸಿರು ಮೆಣಸಿನ್ಕಾಯಿ ಸಿಕ್ಕಿದ್ರೆ ತಿನ್ನೋದೇ ಇಲ್ಲ, ಹಂಗಾಗಿ ನೋಡ್ಕೊಂಡು ಈ ಥರನೂ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಆಗೋಯ್ತು. ಇವಾಗ ಹೆಸರುಬೇಳೆನೂ ಮುಗೀತು, ಅಲ್ಲಿಗೆ ಪಾನಕನೂ ಆಯಿತು.
ಆಮೇಲೆ ಇನ್ನೇನು ಎಲ್ಲವೂ ಕೂಡ ಮುಗೀತು. ಇಲ್ಲಿಗೆ ಇವಾಗ ನಾನು ನೋಡಿ ಮಜ್ಜಿಗೆನೂ ಕೂಡ ರೆಡಿ ಆಗೈತೆ, ತೋರಿಸ್ತಾ ಇದ್ದೀನಿ. ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲದೂ ಕೂಡ ರೆಡಿ ಆಯಿತು. ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದೊಂದು ಐಸ್ ಕ್ಯೂಬ್ ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಹಂಗೇನೆ ಕುಡಿಬೋದು. ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಂಗೆ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಹೆಸರುಬೇಳೆ, ಮಜ್ಜಿಗೆ, ಪಾನಕ. ಎಲ್ಲರೂ ಮನೆಯಲ್ಲೂ ಇದೇ ಮಾಡೋದು, ಇದೇನಪ್ಪ ಹೊಸ ವಿಷಯನ ಅಂತ ಅನ್ನೋ ಹಾಗೆ ಅಂದ್ಕೊಳ್ಬೋದು. ಆದರೂ ಕೂಡ ನೋಡಿ ಒಂದ್ಸಲ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಅಂತೇಳಿ ನಾನು ಯಾವ ರೀತಿ ಮಾಡಿರೋದು ಅಂತ ವಿಡಿಯೋನ ಹಾಕ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಕೂಡ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ವಿಡಿಯೋನ. ಎಲ್ರಿಗೂ ನಮಸ್ಕಾರ.